ಆರ್ಟಿಫಿಷಿಯಲ್ ಬಣ್ಣಗಳ ಬಳಕೆ ಹೆಚ್ಚಾಗಿರುವಂತಹ ಈ ಯುಗದಲ್ಲಿ ಪ್ರಾಕೃತಿಕವಾಗಿ ಸಿಗುವಂತಹ ಅದ್ಭುತ ಬಣ್ಣ ಮತ್ತು ಯಥೇಚ್ಛವಾದ ಔಷಧೀಯ ಗುಣಗಳುಳ್ಳ ನೀಲಲೋಹಿತ ಚೀರ ಅಥವಾ ಅರುಣೋದಯ ಸೊಪ್ಪಿನ ಬಗ್ಗೆ ಕೆಲವು ಮಾಹಿತಿ, ಹಾಗೆ ಈ ಸೊಪ್ಪಿನಿಂದ ಸುಲಭವಾಗಿ ತಯಾರಿಸಬಹುದಾದಂತಹ ಒಂದು ಹೆಲ್ತ್ ಡ್ರಿಂಕ್ ರೆಸಿಪಿಯನ್ನು ತಯಾರಿಸೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ನೀಲಲೋಹಿತ ಚೀರ ಅಥವಾ ಅರುಣೋದಯ ಚೀರ ಎಂದೇ ಪ್ರಸಿದ್ಧವಾಗಿರುವ ಈ ಸೊಪ್ಪು ಕೇರಳದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತದೆ. ಮಳೆಗಾಲದಲ್ಲಿ ತನ್ನಷ್ಟಕ್ಕೆ ತಾನೇ ಬೆಟ್ಟಗುಡ್ಡಗಳ ಮಧ್ಯೆ ದಾರಿಯ ಮಗ್ಗುಲಲ್ಲಿ ಬೆಳೆಯುವ ಈ ಸೊಪ್ಪು ತನಗಿರುವಂತಹ ಆಕರ್ಷಕ ಬಣ್ಣದಿಂದಾಗಿ ಎಷ್ಟೇ ಹಸಿರೆಲೆಗಳ ಮಧ್ಯೆ ಬೆಳೆದಿದ್ದರೂ ಸಹ ಇದನ್ನು ಸುಲಭವಾಗಿ ಗುರುತಿಸಬಹುದು. ಇಂಗ್ಲಿಷ್ನಲ್ಲಿ ಈ ಸೊಪ್ಪಿಗೆ ಪರ್ಪಲ್ ಜಾಯ್ವೀಡ್ ಅಥವಾ ಬ್ರೆಜಿಲಿಯನ್ ಜಾಯ್ವೀಡ್ ಎಂದು ಕರೆಯಲಾಗುತ್ತದೆ. ಇದು ಹೊನಗೊನೆ ಸೊಪ್ಪಿನ ಜಾತಿಗೆ ಸೇರಿರುವಂತದ್ದಾಗಿದೆ. ಇದರ ಎಲೆಗಳು ಹಸಿರು ಮತ್ತು ನೇರಳೆ ಬಣ್ಣದಿಂದ ಕೂಡಿದ್ದು ನೋಡಲು ತುಂಬಾ ಆಕರ್ಷಣೆ ಉಳ್ಳದ್ದಾಗಿರುವುದರಿಂದ ಇದನ್ನು ಒಂದು ಅಲಂಕಾರಿಕ ಸಸ್ಯವನ್ನಾಗಿಯೂ ಸಹ ಬೆಳೆಸುವುದುಂಟು. ಈ ಸೊಪ್ಪಿನಲ್ಲಿ ಕಬ್ಬಿಣದ ಅಂಶ, ಕ್ಯಾಲ್ಸಿಯಂ, ವಿಟಮಿನ್ ಎ ಮತ್ತು ಸಿ ಅಂಶಗಳು ತುಂಬಾ ಹೆಚ್ಚಾಗಿರುವುದರಿಂದ ಇದು ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲ, ಆರೋಗ್ಯಕ್ಕೂ ಬಹಳ ಉಪಯುಕ್ತ ಅಂತ ಹೇಳ್ಬಹುದು. ಇನ್ನು ಈ ಸೊಪ್ಪಿನ ಔಷಧೀಯ ಗುಣಗಳನ್ನು ನೋಡುವುದಾದರೆ ಇದು ರಕ್ತ ಶುದ್ಧೀಕರಣಕ್ಕೆ ಸಹಕಾರಿಯಾಗಿದೆ. ಶೀತ, ಜ್ವರ ನಿವಾರಣೆಗೆ ಸಾಂಪ್ರದಾಯಿಕ ಔಷಧಿಯಲ್ಲಿ ಇದನ್ನು ಬಳಸುತ್ತಾರೆ. ಅಲ್ಸರ್ ಮತ್ತು ಗಾಯಗಳನ್ನು ಗುಣಪಡಿಸಲು ಹಾಗೆ ಚರ್ಮದ ಸಮಸ್ಯೆಗಳಿಗೆ ಇದರ ಎಲೆಗಳ ರಸವನ್ನು ಬಳಸುತ್ತಾರೆ. ಇದರ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಈ ಸೊಪ್ಪಿನಿಂದ ಪಲ್ಯ, ಸೂಪ್, ಸಲಾಡ್, ಕೂಟು ಹಾಗೆ ಚಹಾ ರೂಪದ ಪಾನೀಯವನ್ನು ಸಹ ತಯಾರಿಸಬಹುದು. ಇದರ ಎಲೆಗಳಲ್ಲಿ ಲೋಳೆ ಅಂಶ ಇರುವುದರಿಂದ ಪಲ್ಯ ಅಥವಾ ಕೂಟು ತಯಾರಿಸುವಾಗ ಕಾಯಿ ತುರಿ ಅಥವಾ ಆಲೂಗಡ್ಡೆ ಅಥವಾ ಹಲಸಿನ ಬೀಜ ಈ ರೀತಿ ಏನಾದರೂ ಜೊತೆಗೆ ಸೇರಿಸಿ ತಯಾರಿಸಿದರೆ ಸವಿಯಲು ಉತ್ತಮ. ಹಾಗಾದರೆ ಬನ್ನಿ, ಈ ನೇರಳೆ ಒಣಗೊನೆ ಸೊಪ್ಪಿನಿಂದ ಒಂದು ಒಳ್ಳೆಯ ಹೆಲ್ತ್ ಡ್ರಿಂಕ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತೀನಿ. ನಾನು ಇಲ್ಲಿ 1 ಹಿಡಿಯಷ್ಟು ನೇರಳೆ ಒಣಗೊನೆ ಸೊಪ್ಪನ್ನು ತಗೊಂಡಿದ್ದೀನಿ. ಇದರಿಂದ ಸುಮಾರು 3 ಕಪ್ನಷ್ಟು ಹೆಲ್ತ್ ಡ್ರಿಂಕ್ ಅನ್ನು ತಯಾರಿಸಬಹುದು. ಮೊದಲಿಗೆ ಸೊಪ್ಪನ್ನು 2 ಅಥವಾ 3 ಸಾರಿ ಚೆನ್ನಾಗಿ ತೊಳೆದುಕೊಳ್ಳಬೇಕು. ಇಲ್ಲಿ ನಾನು ಕಡ್ಡಿಗಳನ್ನು ಸಹ ಉಪಯೋಗಿಸ್ತಾ ಇದ್ದೀನಿ. ಪಲ್ಯ ಅಥವಾ ಕೂಟು ಮಾಡುವಾಗ ಎಲೆಗಳನ್ನು ಮಾತ್ರ ಉಪಯೋಗಿಸಿಕೊಳ್ಳಬಹುದು. ಈಗ ಸ್ಟವ್ ಮೇಲೆ ಒಂದು ದಪ್ಪನೆಯ ತಳ ಇರುವ ಪಾತ್ರೆ ಇಟ್ಟು 3 ಕಪ್ನಷ್ಟು ನೀರನ್ನು ಹಾಕಿ, ನೀರು ಸ್ವಲ್ಪ ಕುದಿ ಬಂದ ಮೇಲೆ 1 ಇಂಚಿನಷ್ಟು ಶುಂಠಿಯನ್ನು ಜಜ್ಜಿ ಹಾಕಿ ಜೊತೆಗೆ ತೊಳೆದಿಟ್ಟಿರುವಂತಹ ಈ ನೇರಳೆ ಒಣಗೊನೆ ಸೊಪ್ಪನ್ನು ಸೇರಿಸಿದರೆ ಕೆಲವೇ ನಿಮಿಷದಲ್ಲಿ ಇದರ ಎಲೆಗಳ ಬಣ್ಣ ನೀರಿನೊಂದಿಗೆ ಬೆರೆಯುವುದನ್ನು ಕಾಣಬಹುದು. 2-3 ನಿಮಿಷಗಳ ಕಾಲ ಹೀಗೆ ಹೈ ಫ್ಲೇಮ್ನಲ್ಲಿ ಕುದಿಸಿದರೆ ಸಾಕು. ಒಂದು ಅದ್ಭುತವಾದ ನ್ಯಾಚುರಲ್ ಬಣ್ಣದಿಂದ ಕಂಗೊಳಿಸುವಂತಹ ಹೆಲ್ದಿ ಪಾನೀಯ ರೆಡಿಯಾಗುತ್ತೆ. ಇದಕ್ಕೆ ಸ್ವಲ್ಪ ನಿಂಬೆ ರಸ ಸೇರಿಸಿ ಸವಿದರೆ ಕಣ್ಣಿಗೂ ಮನಸ್ಸಿಗೂ ತೃಪ್ತಿ ಕೊಡುವಂಥದ್ದಾಗಿದೆ. ನಮಗೆ ಬೇಕಾದಲ್ಲಿ ಸ್ವಲ್ಪ ಆರಿದ ನಂತರ ಜೇನುತುಪ್ಪ ಸೇರಿಸಿಕೊಂಡು ಸವಿದರೆ ಅಂತೂ ಇದರ ಬಣ್ಣ ರುಚಿಯನ್ನು ಇನ್ನೂ ಆಹ್ಲಾದಿಸಬಹುದು. ಹೀಗೆ ಆರೋಗ್ಯಕ್ಕೂ ಅಲಂಕಾರಕ್ಕೂ ಉಪಯೋಗವಾಗುವಂತಹ ಈ ನೇರಳೆ ಒಣಗೊನೆ ಸೊಪ್ಪಿನ ಬೀಜಗಳು ನಮ್ಮ ಚಾನೆಲ್ನ ವೀಕ್ಷಕರಿಗೆ ಯಾರಿಗಾದರೂ ಬೇಕಾಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಸಮ್ಮರ್ ಸೀಸನ್ನಲ್ಲಿ ಸಿಗುವಂತಹ ಬೀಜಗಳನ್ನು ನಿಮಗೆ ಕಳುಹಿಸಿಕೊಡುವ ಪ್ರಯತ್ನ ನಮ್ಮದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು.